ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಗೊಂಬೆ ಕತೆ ನಾಟಕ ಆಡಿಸ್ತಿದ್ದಾರೆ. ಸೊ ನಮಗೆಲ್ಲ ಚಿಕ್ಕ ಹುಡುಗರಲ್ಲಿದ್ದಾಗೆಲ್ಲ ಆಡಿಸ್ತಾಯಿದ್ರು, ಬಟ್ ಅಷ್ಟು ನೆನಪಿಲ್ಲ ನಮಗೆ. ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆ ಮಾಡ್ತಿದ್ರಲ್ಲ, ಸೊ ಅದಕ್ಕೋಸ್ಕರ ಇದು ಒಂದಿನ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದಾರೆ. ನೋಡ್ತಿರ್ಬೋದು, ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಾಟಕ. ಬಟ್ ನಾವು ಚಿಕ್ಕ ಹುಡುಗರಲ್ಲಿದ್ದಾಗೆಲ್ಲ ಮಾಡ್ತಿದ್ರು, ಬಟ್ ಅಷ್ಟು ನೆನಪಿಲ್ಲ ನಮಗೆಲ್ಲ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಹೋದಂಗೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈ ಸಭೆಯನ್ನು ನೋಡಿದ್ಯಾದ್ರೆ ಸಮುದ್ರ ಎಷ್ಟು ಮನೋಹರವಾಗಿ ಪ್ರತಿನಿಧಿಸುವುದು. ಅದರಲ್ಲಿ ಜನಿತ ಮಹಾನೀಯರು, ತಾತ ಮಾತೆಯರು, ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ಮತ್ತು ಬಾಂಧವರು, ಬಾಲಕಿರು, ಬಾಲಕನಿಯರು ಎಲ್ಲರೂ ಸೇರಿದ್ದಾರೆ ಸ್ವಾಮಿ. ಹೌದು ಪ್ರೇಮ. ಆದರೆ ಈ ತಾತ ಮಾತೆಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲರೂ ಸಹ ಅವನು ಆದ ಕಡೆ ಬಿಟ್ಟಿಯ ಆ ರಾಮಪ್ಪ ಎಲ್ಲ ಬಂದಿದ್ರು. ಆ ರಾಮಪ್ಪನ ಮಾರ್ಬಿಟ್ರು. ನನ್ನ ಸಹೋದರಾದ ಕುಟುಂಬಗಳನ್ನು ಪ್ರಾಣ ಬಿಟ್ಟನೆ. ಅಧಿಕಾರಿ ಮಹೋದರ ಅಯ್ಯೋ, ಹಾಗಾದ್ರೆ ರಾಮನ ಬಾಣದಿಂದ ಅವರೆಲ್ಲರೂ ಪ್ರಾಣ ಬಿಟ್ಟರೇನು? ಅಯ್ಯೋ ಶಂಕರ, ಮಾಡುವುದೇನು ಹೇ ಜಗದೀಶ? ಪ್ರಭಾಕರ, ಹೋಗಿ ನನ್ನ ಆ ಎರಡನೇ ಮಗನಾಗಿರ್ತಕ್ಕಂಥ ಮಗನಪ್ಪನನ್ನು ಹೊರಗೆ ಹೇಳು. ಹೌದು, ಅವನು ಮಾಡ್ತಾನ. ಲಕ್ಷ್ಮಣ, ಕೂಟದಿಂದ ದಕ್ಷಿಣಕ್ಕೆ ಲಕ್ಷ್ಮಣ ಹೊರಾಯಕ್ಕೆ ಬರುವರಾಗಪ್ಪ ವಿಚಾರ ಕೇಳ್ತಿರು ತಮ್ಮ. ಪಿತೃವಾಕ್ಯ ಪರಿಪಾಲನೆ ಭದ್ರವಾಗಿ ನಾವು 14 ವರ್ಷ ಅರಣ್ಯವಾಸ. ಪಿತೃವಾಕ್ಯ ಪರಿಪಾಲನೆ ಭದ್ರವಾಗಿ ಮಾತೃಗಳನ್ನು, ಪಿತೃಗಳನ್ನು, ಪ್ರಜೆಗಳನ್ನು, ಪರಿವಾರವನ್ನು ಬಿಟ್ಟು ಅರಣ್ಯದಲ್ಲಿ ಹರವಾಗಿ ಸುಖವಾಗಿರಬಹುದು. ಅರಣ್ಯದಲ್ಲಿ ಸುಖವನ್ನು ಪಡಬಹುದು.